ಸಸ್ಪೆಂಡ್ ಕಿರುಕುಳಕ್ಕೆ ನೊಂದ್ರ ಯುವ ಎಸ್ಪಿ ಪವನ್ ನೆಜ್ಜೂರು ಸರ್ಕಾರದ ಟಾರ್ಚರ್ಗೆ ಬೇಸತ್ತು ಆತ್ಮಹತ್ಯೆಗೆ ಏನಾದರೂ ಯತ್ನ ಮಾಡಿದ್ರಾ ನೆಜ್ಜೂರು ಶಿರಾದ ಬರಗೂರಿನಲ್ಲಿ ಪವನ್ ಸೂಸೈಡ್ ಅಟೆಂಪ್ಟ್ ನಿಜಾನ ಹಾಗಾದ್ರೆ ಅಸಲಿಗೆ ಬರಗೂರಿನ ಫಾರ್ಮ್ ಹೌಸ್ದಲ್ಲಿ ನಡೆದದ್ದು ಏನು ಎಸ್ಪಿ ಪವನ್ ನೆಜ್ಜೂರು ಜೊತೆಗಿದ್ದ ಆ ಅಧಿಕಾರಿ ಹೇಳಿದ್ದೇನು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ರಿಪೋರ್ಟ್ ಇದು ಅಸಲಿಗೆ ಪವನ್ ನೆಜ್ಜೂರ್ ಅವರ ಜೊತೆಗಿದ್ದಂತಹ ಆ ಅಧಿಕಾರಿಗಳು ಅವರ ಬಗ್ಗೆ ಕೊಟ್ಟಂತಹ ಹೇಳಿಕೆ ಏನು ವಿವರಣೆಯನ್ನ ನೀಡಿದ್ರು ಅಶ್ವವೇಗ ನ್ಯೂಸ್ನಲ್ಲಿ ಪ್ರತಿ ಕ್ಷಣದ ಮಾಹಿತಿಯನ್ನು ಕೊಡ್ತಾ ಇದ್ದೀವಿ ಸಸ್ಪೆಂಡ್ ಆಗಿರುವಂತಹ ಎಸ್ಪಿ ಪವನ್ ನೆಜ್ಜೂರು ನೊಂದಿರೋದು ಸತ್ಯನಾ ಹಾಗಾದ್ರೆ ಸಾಕಷ್ಟು ಅನುಮಾನಗಳು ಈ ಬಗ್ಗೆ ವ್ಯಕ್ತವಾಗ್ತಿದೆ ಸಸ್ಪೆಂಡ್ ಆದಂತಹ ಕಿರುಕುಳಕ್ಕೆ ಬೇಸತ್ತು ಪವನ್ ನೆಜ್ಜೂರು ಆತ್ಮಹತ್ಯೆಗೆ ಯತ್ನ ಮಾಡಿದ್ರ ಹಾಗಾದ್ರೆ ಶಿರಾದ ಬರಗೂರಿನಲ್ಲಿ ಪವನ್ ಸೂಸೈಡ್ ಅಟೆಂಪ್ಟ್ ಮಾಡಿದ್ದು ನಿಜಾನಾ ಅಂತ ಅಸಲಿಗೆ ಬರಗೂರಿನ ಫಾರ್ಮ್ ಹೌಸ್ನಲ್ಲಿ ನಡೆದಿದ್ದು ಏನಾಯ್ತು ಅಲ್ಲಿ ಈ ಬಗ್ಗೆ ಎಸ್ ಪಿ ಪವನ್ ನೆಜ್ಜೂರು ಜೊತೆಗಿದ್ದಂಥ ಅಧಿಕಾರಿಗಳು ಹೇಳಿದ್ದಾದ್ರೂ ಏನು ಅನ್ನುವಂಥದ್ದು ನಿಮ್ಮ ಅಶ್ವವೇಗ ನ್ಯೂಸ್ನಲ್ಲಿ ಕ್ಷಣ ಕ್ಷಣದ ಮಾಹಿತಿಯನ್ನು ಕೂಡ ಹೇಳ್ತಿದ್ದೀವಿ ಸಸ್ಪೆಂಡ್ ಆಗಿರುವ ಎಸ್ಪಿ ಪವನ್ ನೆಜ್ಜೂರು ನೊಂದಿರೋದು ಸತ್ಯನಾ ಎಸ್ಪಿ ಆಗಿ ನಿಯುಕ್ತಿಗೊಂಡ ಕೆಲವೇ ಗಂಟೆಗಳಲ್ಲಿ ಸರ್ಕಾರದಿಂದ ಸಸ್ಪೆಂಡ್ ಆಗಿದ್ದಾರೆ ಸರ್ಕಾರ ಸಸ್ಪೆಂಡ್ ಮಾಡಿದ ಕ್ರಮದಿಂದ ನೆಜ್ಜೂರಿಗೆ ಬೇಸರ ಆಗಿದೆ ಇದೇ ಬೇಸರದಲ್ಲಿ ಗೆಳೆಯನ ಫಾರ್ಮ್ ಹೌಸ್ಗೆ ಕಳೆದ ರಾತ್ರಿ ನೆಜ್ಜೂರು ಹೋಗಿದ್ರು ಕಳೆದ ರಾತ್ರಿಯಿಂದ ಗೆಳೆಯರ ಜೊತೆ ಫಾರ್ಮ್ ಹೌಸ್ನಲ್ಲಿ ತಂಗಿದ್ದಂತಹ ಪವನ್ ನೆಜ್ಜೂರು ಈಗಲೂ ಐಪಿಎಸ್ ಅಧಿಕಾರಿಯ ಫಾರ್ಮ್ ಹೌಸ್ನಲ್ಲೇ ಪವನ್ ನೆಜ್ಜೂರು ಇದ್ದಾರೆ ಈ ಹಂತದಲ್ಲಿ ಐಪಿಎಸ್ ಪವನ್ ನೆಜ್ಜೂರು ಆತ್ಮಹತ್ಯೆಯ ಯತ್ನದ ವದಂತಿಯೂ ಕೂಡ ಕೇಳಿ ಬರ್ತಿದೆ ಐಪಿಎಸ್ ಅಧಿಕಾರಿ ಪವನ್ ನೆಜ್ಜೂರು ಆತ್ಮಹತ್ಯೆ ಯತ್ನ ಮಾಡಿಲ್ಲ ಪವನ್ ನೆಜ್ಜೂರು ನಮ್ಮ ಜೊತೆಗೆ ಆರಾಮಾಗೇ ಇದ್ದಾರೆ ಅಂತ ಅವರು ಸ್ನೇಹಿತರು ಹೇಳ್ತಿದ್ದಾರೆ ಆದ್ರೆ ಮಾಧ್ಯಮಗಳಲ್ಲಿ ಬಂದಂತಹ ವದಂತಿಯ ಪ್ರಕಾರ ನೆಜ್ಜೂರು ಇದನ್ನ ನೋಡಿ ಶಾಕ್ ಆಗಿದ್ದಾರೆ ಎಸ್ಪಿ ಪವನ್ ನೆಜ್ಜೂರು ಅವರ ಇಡೀ ಕುಟುಂಬವೇ ಇದೀಗ ಕಂಗಾಲಾಗಿರುವಂಥದ್ದು ಇದೀಗ ಮುಂದಿನ ಕಾನೂನು ಹೋರಾಟಕ್ಕೆ ಮುಂದಾಗಿದ್ದಾರೆ ಪವನ್ ನೆಜ್ಜೂರು ಅಶ್ವವೇಗ ನ್ಯೂಸ್ಗೆ ಪವನ್ ನೆಜ್ಜೂರು ಆಪ್ತ ಹರಿಬಾಬು ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಟ್ಟಿರುವಂಥದ್ದು ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಅರುಣ್ ಅರುಣ್ ಹೇಳಿ ಈಗ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆ ಮಾಡಿಕೊಳ್ಳಿಕ್ಕೆ ಅಟೆಂಪ್ಟ್ ಮಾಡಿದ್ರು ಯತ್ನ ಮಾಡಿದ್ರು ಅನ್ನುವಂಥ ಕೂಡ ವದಂತಿ ಕೂಡ ಹರಿದಾಡ್ತಿತ್ತು ಮಾಧ್ಯಮದಲ್ಲಿ ಇದು ಸುದ್ದಿ ಬಿತ್ತರವಾದ ಕೂಡಲೇ ಅವರು ಕೂಡ ಶಾಕ್ ಆಗಿದ್ದಾರೆ ಅವರ ಕುಟುಂಬಸ್ಥರು ಕಂಗಾಲಾಗಿರುವಂಥದ್ದು ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಅರುಣ್ ಮೈಸೂರು ಏನಂದ್ರೆ ಬಳ್ಳಾರಿ ಎಸ್ಪಿ ಆಗಿದ್ದಂತ ಪವನ್ ನೆಜ್ಜೂರು ಅವರು ಆತ್ಮಹತ್ಯೆಗೆ ಯತ್ನಿಸಿದ್ರು ಅಂತ ವದಂತಿ ಎದ್ದಿತ್ತು ಇದು ಕಂಪ್ಲೀಟ್ ಆಗಿ ಸುಳ್ಳು ಸುದ್ದಿ ಅಂತ ಹೇಳ್ಬಿಟ್ಟು ಅವರ ಆಪ್ತ ಐಪಿಎಸ್ ಅಧಿಕಾರಿ ಒಬ್ರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಯಾಕಂದ್ರೆ ಪವನ್ ನೆಜ್ಜೂರು ಏನು ಸರ್ಕಾರ ಒಂದು ಆದೇಶವನ್ನ ಮಾಡುತ್ತೆ ಆದೇಶದ ನಂತರ ಅವರು ಏನು ತಮ್ಮ ಕೇಂದ್ರ ಸ್ಥಾನ ಬಳ್ಳಾರಿಯನ್ನ ಬಿಟ್ಟು ಸ್ನೇಹಿತನ ಫಾರ್ಮ್ ಹೌಸ್ಗೆ ಬಂದಿರುವಂತದ್ದು ನಂತರ ಸ್ನೇಹಿತರ ಫಾರ್ಮ್ ಹೌಸ್ ಅಲ್ಲಿ ನಿನ್ನೆ ಸಹ ಇದ್ರು ಮತ್ತೆ ಇವತ್ತು ಸಹ ಅಲ್ಲೇ ಇದ್ರು ಅಂತ ಗೊತ್ತಾಗಿರುವಂತದ್ದು ಮತ್ತೆ ಬೆಳಗ್ಗೆ ಏನು ಮಾಧ್ಯಮಗಳಲ್ಲಿ ಒಂದು ಪವನ್ ನೆಜ್ಜೂರು ಅವರು ಈ ಸರ್ಕಾರ ಮಾಡಿರುವಂತಹ ಆತ್ಮಹತ್ಯೆ ಅಂದ್ರೆ ಸರ್ಕಾರ ಮಾಡಿರುವಂತಹ ಆರ್ಡರ್ಸ್ ಏನಿದೆ ಅದರಿಂದ ಮನನೊಂದು ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳ್ಬಿಟ್ಟು ಒಂದು ಸುದ್ದಿ ಅಲ್ಲಾಡ್ತಿತ್ತು ಸೊ ಇದು ಕಂಪ್ಲೀಟ್ ಆಗಿ ಸುಳ್ಳು ಸುದ್ದಿ ಈ ರೀತಿ ಯಾವುದೇ ಘಟನೆಗಳು ನಡೆದಿಲ್ಲ ಪವನ್ ನೆಜ್ಜೂರು ನಮ್ಮ ಒಂದು ಫಾರ್ಮ್ ಹೌಸ್ ನಲ್ಲಿ ಆರಾಮಾಗಿದ್ದಾರೆ ಮತ್ತೆ ಅಂತ ಹೇಳ್ಬಿಟ್ಟು ಅವರ ಆಪ್ತ ವಲಯದ ಐಪಿಎಸ್ ಅಧಿಕಾರಿ ಒಬ್ರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಜೊತೆಗೆ ಏನಂದ್ರೆ ಅವ್ರಿಗೆ ಯಾವುದೇ ಒಂದು ಸಮಸ್ಯೆ ಆಗಿಲ್ಲ ಅವ್ರು ಆರಾಮಾಗಿ ಇದ್ದಾರೆ ಸರ್ಕಾರ ಕೊಟ್ಟಂತಹ ಆದೇಶ ಅಂತ ಅದನ್ನ ಅವರು ಸ್ವೀಕಾರ ಮಾಡಿರುವಂತದ್ದು ಇದನ್ನ ಮುಂದೆ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತ ಸಂಬಂಧಪಟ್ಟಂತೆ ಕಾನೂನು ಹೋರಾಟ ಮಾಡೋದಕ್ಕೂ ಸಹ ಅವರು ಒಂದು ಸ್ನೇಹಿತರ ಬಳಿ ಒಂದು ಮಾಹಿತಿಯನ್ನು ಪಡ್ಕೊಂಡು ಅವರ ಫಾರ್ಮ್ ಹೌಸ್ ನಲ್ಲಿ ಇರುವಂತದ್ದು ಮತ್ತೆ ಈಗ ಮೂಲ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳುವ ಒಂದು ಮಾಹಿತಿ ಬರ್ತಾ ಇದೆ ಅದೆಲ್ಲನೂ ಸಹ ಕಂಪ್ಲೀಟ್ ಶುದ್ಧ ಸುಳ್ಳು ಮತ್ತೆ ಈ ರೀತಿ ಘಟನೆಯಿಂದ ಅವರು ಹೆಚ್ಚಾಗಿ ಒಂದು ದಿಗ್ಭ್ರಮೆ ಆಗಿರುವಂತದ್ದು ಯಾಕಂದ್ರೆ ಸರ್ಕಾರ ಏನೋ ಆದೇಶ ಮಾಡಿದ್ರೆ ಅದು ಒಂದು ರೀತಿ ಅಡ್ಮಿನಿಸ್ಟ್ರೇಟಿವ್ ಮ್ಯಾಟರ್ ಆಗಿ ಮಾಡಿರುವಂತದ್ದು ಅದನ್ನ ಕೋರ್ಟ್ ಅಲ್ಲಿ ಪ್ರಶ್ನೆ ಮಾಡಬಹುದು ಆದ್ರೆ ಈ ರೀತಿ ಮಾಧ್ಯಮಗಳಲ್ಲಿ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅನ್ನೋದು ನಿಜಕ್ಕೂ ಅವ್ರಿಗೆ ಇದನ್ನು ನೋಡಿ ಅವರು ಇನ್ನಷ್ಟು ಶಾಕ್ ಸರ್ಕಾರ ಮಾಡುವಂತಹ ಒಂದು ಆದೇಶ ಏನಿದೆ ಸೊ ಇದನ್ನ ಮುಂದಿನ ದಿನಗಳಲ್ಲಿ ಅವರು ಕೋರ್ಟ್ ನಲ್ಲಿ ಪ್ರಶ್ನೆ ಮಾಡುವಂತಹ ಸಾಧ್ಯತೆ ಇರುವಂತದ್ದು ಆ ಬಗ್ಗೆ ವಕೀಲರು ಇರ್ಬೋದು ಮತ್ತೆ ಅವರ ಆಪ್ತ ವಲಯ ಐಪಿಎಸ್ ಅಧಿಕಾರಿಗಳ ಕೆಲವೊಂದಷ್ಟು ಮಾಹಿತಿಗಳನ್ನ ಪಡ್ಕೊಳ್ತಾ ಇದ್ದಾರೆ ಯಾಕಂದ್ರೆ ಕೇವಲ ಒಂದು ಆರ್ಡರ್ ಅಂದ್ರೆ ಪೋಸ್ಟಿಂಗ್ ಆದ ನಂತರ ಕೇವಲ 10 ಗಂಟೆಯಲ್ಲಿ ಅವ್ರು ಬಳ್ಳಾರಿಗೆ ಹೋಗಿದ್ದಾರೆ ಬೆಂಗಳೂರಿನಿಂದ ಮತ್ತೆ ಟ್ರಾವೆಲ್ ಮಾಡ್ಕೊಂಡು ಹೋಗಿದ್ದಾರೆ ಹಾಗಾಗಿ ಘಟನೆ ನಡೆದ ಸಂದರ್ಭದಲ್ಲಿ ಸ್ಪಾಟ್ಗೆ ಹೋಗಿದ್ದಾರೆ ಹಾಗಾಗಿ ಇದರಲ್ಲಿ ಎಸ್ ಪಿ ಲೋಕ ಏನು ಬಂತು ಅನ್ನೋದು ಪ್ರಮುಖ ಪ್ರಶ್ನೆ ಆಗುತ್ತೆ ಆದ್ರೆ
ಸರ್ಕಾರ ಮಾಡಿರುವಂತಹ ಒಂದು ಆಡಳಿತಾತ್ಮಕ ಒಂದು ಕಾರಣ ಒಂದು ಕಡೆ ಆದ್ರೆ ಬೇರೆ ವಿಚಾರಗಳನ್ನು ಸಹ ತನಿಖೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ಈಗ ಮುಂದಿನ ಕಾನೂನು ಹೋರಾಟ ಮಾಡಕ್ಕೆ ಅವರು ಸ್ನೇಹಿತರ ಜೊತೆ ಒಂದು ಚರ್ಚೆಯನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಮತ್ತೆ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದು ಯಾವ್ದನ್ನು ಸಹ ಒಂದು ರೀತಿ ಇದು ಕಂಪ್ಲೀಟ್ ಆಗಿ ಮಾಹಿತಿ ಇಲ್ಲ, ಯಾಕಂದ್ರೆ ಅವರು ಆರಾಮಾಗಿದ್ದಾರೆ ಮತ್ತೆ ಅದೆಲ್ಲ ಸುಳ್ಳು ಸುದ್ದಿ ಅಂತಾನು ಸಹ ಅವರು IPS ಅಧಿಕಾರಿ ಒಬ್ರು ಅಶ್ವರ್ಧನ್ಗೆ ಮಾಹಿತಿಯನ್ನ ಕೊಟ್ಟಿರುವಂತದ್ದು. ಮಂಜರಿ. ಎಸ್ ಅರುಣ್, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಬೇಸರದಲ್ಲಿ ಆತ್ಮಹತ್ಯೆ ಮಾಡಿಕೊಳ್ಳೋಕೆ ಯತ್ನ ಮಾಡಿದ್ರು ಪವನ್ ನೆಜ್ಜೂರು ಅನ್ನುವಂಥ ವದಂತಿ ಎಷ್ಟು ಸತ್ಯ ಅಂತ ಗೊತ್ತಾಗಬೇಕಾಗಿದೆ. ಸಸ್ಪೆಂಡ್ ಆಗಿರುವಂತಹ SP ಪವನ್ ನೆಜ್ಜೂರು ಅವರು ಕೇವಲ 12 ಗಂಟೆಯಲ್ಲೇ ಅಂದ್ರೆ ಕಳೆದ ರಾತ್ರಿ ಗೆಳೆಯರ ಜೊತೆ ಫಾರ್ಮ್ ಹೌಸ್ನಲ್ಲಿ ತಂಗಿದ್ರು. IPS ಅಧಿಕಾರಿ ಪವನ್ ನೆಜ್ಜೂರು ನಮ್ಮ ಜೊತೆ ಆರಾಮಾಗೇ ಇದ್ದಾರೆ. ಆದರೆ ಮಾಧ್ಯಮಗಳಲ್ಲಿ ಯಾಕೆ ಅವರ ಬಗ್ಗೆ ಈ ರೀತಿ ವದಂತಿಗಳನ್ನು ಹಬ್ಬಿಸಲಾಗ್ತಿದೆ ಅಂತ ಅವರ ಆಪ್ತರು ಹೇಳ್ತಿದ್ದಾರೆ. ಇದೀಗ ಸಸ್ಪೆಂಡ್ ಆಗಿರುವಂತಹ SP ಪವನ್ ನೆಜ್ಜೂರು ನೊಂದಿರೋದು ಸತ್ಯ. ಆದರೆ ಯಾಕೆ ಅಂದರೆ ಅವರು ನಿಯುಕ್ತಿಗೊಂಡಂತಹ ಕೆಲವೇ ಗಂಟೆಗಳಲ್ಲಿ ಸಸ್ಪೆಂಡ್ ಆಗಿರುವಂಥದ್ದು ಎಂಥವರಿಗೂ ಕೂಡ ಬೇಸರವನ್ನು ತರುತ್ತೆ. ಜೊತೆಗೆ ಸಾಮಾಜಿಕ ಕಾರ್ಯಕರ್ತರಿಂದ ಇದರ ಬಗ್ಗೆ ತೀವ್ರ ಆಕ್ರೋಶವೂ ವ್ಯಕ್ತವಾಗ್ತಿದೆ. ರೆಡ್ಡಿಗಳ ಈ ಒಂದು ಕಿತ್ತಾಟದಲ್ಲಿ ರೆಡ್ಡಿ ವರ್ಸಸ್ ರೆಡ್ಡಿ ಅನ್ನುವಾಗ ಯಾಕೆ SP ಅವರ ಮೇಲೆ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿ ಅವರನ್ನು ಯಾಕೆ ಅಮಾನತು ಮಾಡುವಂಥ ಕ್ರಮ ಸರ್ಕಾರ ಕೈಗೊಂಡು ಅಂತ ಸಾಮಾಜಿಕ ಹೋರಾಟಗಾರರು ಹಲವಾರು ಜನ ಇದಕ್ಕೆ ಧ್ವನಿ ಎತ್ತಿದ್ರು, ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಆದರೆ ಈ ನಡುವೆ ಪವನ್ ನೆಜ್ಜೂರ್ ಅವರು ಆತ್ಮಹತ್ಯೆಗೆ ಯತ್ನ ಮಾಡಿಕೊಂಡಿದ್ದಾರೆ ಅನ್ನುವಂಥ ಏನು ಸುದ್ದಿ ಇತ್ತು, ಇದು ಕೇವಲ ವದಂತಿ. ಅವ್ರು ಹಂಗೇನು ಮಾಡಿಲ್ಲ, ನಮ್ಮ ಜೊತೆ ಇದ್ದಾರೆ, ಕಳೆದ ರಾತ್ರಿಯಿಂದ ಗೆಳೆಯರ ಜೊತೆ ಫಾರ್ಮ್ ಹೌಸ್ನಲ್ಲೇ ತಂಗಿದ್ದಾರೆ, ಅವರು ಆರಾಮಾಗೇ ಇದ್ದಾರೆ, ಅವ್ರು ಏನೂ ಆತ್ಮಹತ್ಯೆಗೆ ಯತ್ನ ಮಾಡಿಕೊಂಡಿಲ್ಲ, ನಮ್ಮ ಜೊತೆ ಆರಾಮಾಗೇ ಇದ್ದಾರೆ. ಆದರೆ ಅವರು ಸಸ್ಪೆಂಡ್ ಆಗಿರೋದು ಖಂಡಿತ ನಮಗೆ ಬೇಸರವನ್ನು ತಂದಿದೆ. ಆದರೆ ನಮ್ಮ ಜೊತೆಗೆ ಅವರು ಆರಾಮಾಗೇ ಇದ್ದಾರೆ ಅಂತ ಆಪ್ತ ಅಧಿಕಾರಿಗಳು, ಅವರ ಸ್ನೇಹಿತರು ಇದೀಗ ಅಶ್ವಬೇಗ ನ್ಯೂಸ್ಗೆ ಮಾಹಿತಿಯನ್ನು ನೀಡಿರೋ ಅಂಥದ್ದು.